ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದ್ರೆ 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ. ಗವಿಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಗವಿಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸುತ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ 7:30 ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಹಾಕಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ. ಇವತ್ತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಮಾರನೇ ದಿನ ಅವನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನನೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನ ವಹಿಸದೇ ಇರತಕ್ಕಂಥ ಸಲುವಾಗಿ ಈ ಒಂದು ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು. ಹತ್ಯೆ ಆದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನ ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದ್ ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಗವಿಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ಅವ್ರ ತಂದೆ ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಬಂದ್ ಕರೆದು ಗಲಾಟೆ ಆಯಿತು, ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ತುಕೊಂಡು 2-3 ಜನನ ಅರೆಸ್ಟ್ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ನಾವು 2 ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಒಂದು, ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ, 3 ಜನ ಹೆಣ್ಮಕ್ಳು ಕೂಡ ಇದ್ದಾರೆ. ಹಾಗಾಗಿ ಅವ್ರ ಮನೆಯನ್ನ ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಹಿಂದೆ ಮಂಗಳೂರಿನಲ್ಲಾದಂತ ಘಟನೆಯಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ರು. ಆದ್ರೆ ಈತ ಬಹಳ ಬಡ ಕುಟುಂಬ ಆಗಿರುವ ಕಾರಣ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕು ಮತ್ತು 2 ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು. ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ. ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಬಹುಶಃ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆಯಾದ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು. ನಾನಿವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ಈ ವಿಚಾರವನ್ನ ಎನ್ಐಎ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರದಲ್ಲಿ ಉತ್ತರ ಕೊಡ್ಲಿ ಆಗುದಿಲ್ಲ. ಚರ್ಚೆ ಅಲ್ಲ ಇದು, ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾತ್ರ. ನಾಳೆ ಉತ್ತರ ಕೊಡೋದು ಮಾತಾಡಿ. ಸಚಿವರು ಇದ್ದಾರೆ ಸರ್, ಸಚಿವರು ಇದ್ದಾರೆ ಸರ್, ಭೇಟಿ ಕೊಟ್ಟಿದ್ದೀನಿ, ಈಗ ಹೋಗಿದ್ದೀನಿ. ಈಗ ಮಂತ್ರಿ ಕೇಳಿದ್ರೆ ನಾನು ಸಭಾಧ್ಯಕ್ಷರೇ ಅವ್ರಿಗೆ ಚರ್ಚೆ ಆಗುದಿಲ್ಲ. ನಮ್ಮ ಮತಕ್ಷೇತ್ರ ನೀವೇನು ಉತ್ತರ ಕೊಡ್ತೀರಾ ಗೌರ್ಮೆಂಟ್? ಅದಕ್ಕೆ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅಂದೆ. ಆಯ್ತು, ಬೇರೆ ಚರ್ಚೆ ತಗೊಂಡು ಬನ್ನಿ. ನೀವು ಬೇರೆ ಚರ್ಚೆ ತಗೊಂಡು ಬನ್ನಿ. ಚರ್ಚೆ ತಗೊಂಡು ಬನ್ನಿ. ಕ್ರಮನೇ ವಹಿಸಿಲ್ಲ ಸಭಾಧ್ಯಕ್ಷರೇ. ಘಟನೆ ನಡೆದು 3 ದಿನದ ನಂತರ ಮಾನ್ಯ ಆ ಸಭಾಧ್ಯಕ್ಷ ವ್ಯಕ್ತಿನ ಬಂಧಿಸ್ತಾರೆ. ಸರ್ಕಾರ ಬದುಕಿದೆಯಾ? ಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ಸರ್ಕಾರ ಬದುಕಿದೆ. ಇಡೀ ಪೊಲೀಸ್ ವ್ಯವಸ್ಥೆ
ಮಾಡಬೇಡಿ. ಭೇಟಿ ಕೊಟ್ಟಿದ್ದೀವಿ. ನೀವು ಅವ್ರನ್ನೆಲ್ಲ ಉಸ್ತುವಾರಿ arrest ಸಚಿವರು ಮಾಡಿದ್ದೀವಿ. ಏನು? ಯಾರು ಮಾಡಿದ್ರು ಅವ್ರನ್ನ ಯಾವ arrest ಮಾಡಿದ್ದೀವಿ. ಉಸ್ತುವಾರಿ ಸಚಿವರು? ಸರ್ಕಾರಕ್ಕೆ arrest ಮಾಡಿದ್ದೀವಿ ಈಗಾಗಲೇ. ನಾಚಿಕೆ ಆಗ್ತಿದೆ ನಿಮಗೆ. ಈಗ ಸಭಾಧ್ಯಕ್ಷರೇ, ಸುಮ್ಮನೆ ಎಲ್ಲಿ ಅದಕ್ಕೆ ನಾಳೆ ಉತ್ತರ ಕೊಡ್ತಾರಲ್ಲ ನಿಮ್ಗೆ ಮಾತಾಡ್ತೀಗ ಆಯ್ತು ಬರಲಿ. ನೀವು ಈಗ ಕೊಡಿಸಿ ಅಂತ ಹೇಳಿದ್ರೆ ಯಾಕೆ ನೀವು ಬೇರೆ ನಿಲುವಳಿ ಸೂಚನೆ ಕೊಡಲಿಲ್ಲ, ಬೇರೆ ಎಕ್ಸ್ಪೀರಿಯನ್ಸ್ ಕೊಡಲಿಲ್ಲ, ಯಾಕೆ ಅವ್ರನ್ನ ಕೇಳಿದ ಅವಕಾಶ ಮಾಡಿಕೊಟ್ಟಾಗ ಈಗ ಚರ್ಚೆ ಆಯ್ತು. ನೀವು ಯಾಕೆ ನಿಲುವಳಿ ಸೂಚನೆ ಕೊಡಲಿಲ್ಲ, ಯಾಕೆ ಚರ್ಚೆ ಮಾಡಲಿಲ್ಲ, ಯಾವ್ದು ಈಗ ಚರ್ಚೆ ಮಾಡಿ ಗಂಭೀರ ವಿಚಾರ ತಗೊಳ್ಳಿ. ನೀವು ಯಾಕೆ ನೀವು ನಿಲುವಳಿ ಸರ್ಕಾರ ಉತ್ತರ ಕೊಡ್ತದೆ. ಮಂತ್ರಿಗಳೇ ನಿಮ್ಗೆ ಗೊತ್ತಿದೆ, ನಾಳೆ ಸರ್ಕಾರ ಉತ್ತರ ಉತ್ತರ ಕೊಡ್ತೀವಿ ಅಂತ ಹೇಳಿವಿ. ಹೇಳಿ ಅದನ್ನ. ಆಯ್ತ್ರಿ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೆಲಸದ ಬಗ್ಗೆ ಇಲ್ಲ. ಹೇಳಿ. ಕೊಪ್ಪಳದ ಹುಡುಗ ಏನ್ ಮಾಡಿದ್ದ, ಚರ್ಚೆ ಮಾಡಬೇಡಿ. ನಿಮಗಿಂತ ಹೆಚ್ಚು ಕಳಕಳಿ ನಮಗಿದೆ. ಸನ್ಮಾನ್ಯ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ, ಏನು ಬಂದಿದ್ವಿ. ಅದಕ್ಕೆ ಅವ್ರ ಪಾಪ ಅವರ ತಂದೆ ತಾಯಿ ಬಂದಿದ್ವಿ. 2 ದಿನದ ಏನು 2 ದಿನದ ಹಿಂದೆ ರಾಜಕಾರಣ ಬಿಟ್ರೆ ಬತ್ತಿ ಇಲ್ಲ. 2 ದಿನದ ಹಿಂದೆ ಬತ್ತಿ ಇಲ್ಲ ಇದನ್ನ ತಡೆಗಟ್ಟಲಿಕ್ಕೆ ಹೋಗ್ಲಿಲ್ಲ ಇವರು. ನಿಮ್ ಸರ್ಕಾರದ ಜೊತೆಗೆ ಎಲ್ಲಿ ಮರ್ಡರ್ ಆಗಿದೆ? ಆಯ್ತು, ಒಬ್ಬ ಅಮಾಯಕ ಅನವಶ್ಯಕವಾಗಿ ಮರ್ಡರ್ ಆಗ್ತದೆ. 2 ದಿನದ ನಂತರ ಅರೆಸ್ಟ್ ಆಗ್ತದೆ. ಆಯ್ತು, ಮುಡಿಗೆ ಹರ್ಷ ಕೇಸ್ ಆಗ್ಬೇಕಾದ್ರೆ ಇದೇ ಆಗಿತ್ತಲ್ಲ. ಅಲ್ಲ ಸರ್, ಅಧ್ಯಕ್ಷರೇ, ಸರ್ ಮತ್ತೆ ಕೊಡಿಸ್ತೇವೆ, ಬರ್ಲಿ ಇವತ್ತು ಉತ್ತರ ಕೊಡಿಸ್ ಮತ್ತೆ ಮಾತಾಡಿಸ್ತೇವೆ. ಹೇಳಿ. ಓಕೆ. ಇವತ್ತೇ ಕಾಂಗ್ರೆಸ್ಸಿನ ಕಾರ್ಯಕರ್ತ ಆತ. ನೋಡಿ, ನೀವು ಹಿರಿಯ ಗೃಹ ಸಚಿವರಾಗಿದ್ದೀರಿ, ನಿಮ್ಮ ನಾವು ಹೇಳ್ಬೇಕಾ? ಇಲ್ಲಿ ನೋಡಿ, ಇದು ಚರ್ಚೆ ಎಲ್ಲ ರಾಘವೇಂದ್ರ ಹೇಳಿದ ಕೇಳಲಿ, ನೀವೆಲ್ಲ ಇಲ್ಲಿ ಕೇಳಿ. ಇವ್ರ ಕಾರ್ಯಕರ್ತನೇ ಹರ್ಷ ಗೋಪಾಲ್ ಕೃಷ್ಣ ಆಯ್ತು, ಮಾತಾಡಿ, ನಾನು ಮಾತಾಡೋದು ಕೇಳಿ. ಅವ್ರಿಗೆ ಕೊಡಿ ಸರ್, ಮಾತಾಡ್ಲಿ. ಎಲ್ಲಿ ಹಾಗೆ ನೀವು ಸ್ಪೀಕರ್, ನಾನು ಸ್ಪೀಕರ, ಕೊಡಿ ಅಂತ ಹೇಳಿ ನೀವು ಕೂತ್ಕೊಳ್ಳಿ. ರಾಘವೇಂದ್ರ ಹೇಳ್ತೇನೆ, ನಾನು ಈಗ ಕೊಡ್ಲಿಕ್ಕೆ ಆಗುದು ಹೇಳ್ತೇನೆ, ನೀವು ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ, ಹೇಳ್ತೇನಲ್ಲ ರಾಘವೇಂದ್ರ. 1 ಸೆಕೆಂಡ್, ಇಲ್ಲ ಈ ಸಬ್ಜೆಕ್ಟ್ ಬೇಡ, ಕೂತ್ಕೊಳ್ಳಿ 1 ಸೆಕೆಂಡ್. ಈಗ ನೋಡಿ, ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾವ್ದು ಮನಸ್ಸಿದ್ದಲ್ಲಿ ಮನಪೂರ್ವಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಬಹಳಷ್ಟುಗಳಿದೆ. ಇದು ಚರ್ಚೆ ಮಾಡಲಿಕ್ಕೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬಹುದು, ಅಥವಾ ಕ್ವಶನ್ ಅವರು ಆಗ್ಬೋದು, ಚರ್ಚೆ ಮಾಡುವಂಥ ಅವಕಾಶ ಇದೆ. ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರಬಹುದು. ಇದೆಲ್ಲ ಅವಕಾಶ ಕೂಡ ಬಹಳಷ್ಟಿದೆ. ಆದರೂ ಕೂಡ ಇದು 10 ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ 0 ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದ್ದೇನೆ, ಇದರಲ್ಲಿ 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಸರ್ಕಾರ ಇದ್ರೆ ಅವರು ಉತ್ತರ ಕೊಡ್ತದೆ, ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ. 1 ಸೆಕೆಂಡ್ ಅಲ್ಲಮ್ಮ, ಮುಗಿಸ್. ಸರ್ಕಾರ ಇದ್ರೆ ಅಂದ್ರೆ ಆಗಿಲ್ಲ ನೋಡಿ, ನನ್ನ ಕನ್ನಡ ಗೊತ್ತಿದೆ ಮಾರೆ, ನಾನು 100% ಸರಿ, ಕನ್ನಡ ಸರಿ ಇಲ್ಲ, ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಕನ್ನಡದಲ್ಲೇ ನೀವು ಚರ್ಚೆ ಮಾಡಿದ್ರೆ ಅರ್ಥ ಮಾಡ್ಲಿಕ್ಕೆ ಯಾಕೆ ಚರ್ಚೆ ಮಾಡ್ತಾರೆ? ಯಾಕೆ ನೀವು ಚರ್ಚೆ ಚರ್ಚೆ ಮಾಡಬೇಡಿ, ದಯವಿಟ್ಟು ಚರ್ಚೆ ಮಾಡಬೇಡಿ. ಒಂದು ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ. 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ, ನೀವೊಂದು ಕಾಲಿಂಗ್ ಅಟೆನ್ಷನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ 0 ಅವರಲ್ಲಿ ನಿಮ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ. ಸರ್ಕಾರಕ್ಕೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತ ಹೇಳಿ ಆಯ್ತು. ಇಲ್ಲಿ ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ. ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ, ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋದು ಅವಕಾಶ ಇಲ್ಲ. ನಾಳೆ ಅಥವಾ ಇವತ್ತು
ಆಯ್ತು ಇವತ್ತು ಹೇಳ್ತೇನೆ ಅವ್ರಿಗೆ ಎಂದ ಅವಕಾಶ ಇರ್ಲಿಲ್ಲ ನನಗೆ ಹೇಳ್ತೇನೆ ಅವ್ರಿಗೆ ಅಲ್ಲಿಗೆ ಅಲ್ಲ ಬರ್ತಾರೆ ಇದ್ದಾರೆ ನೀವು ಅವರು ಅಲ್ಲ ಇವಾಗ ಉತ್ತರ ಕೊಡ್ತಾರಲ್ಲ ಇವಾಗ ಬರ್ತಾ ಇದ್ದಾರೆ ಅವರು. ನೀವು ಇವಾಗ ಕೂಡ ಬರ್ತಾ ಇದ್ದಾರೆ. ಸಚಿವರಾಗಿದ್ದೀರಿ, ನೀವು ಕೂಡ ಹಿರಿಯ ನಾಯಕರು, ಅವರ ಶೆಡ್ಯೂಲ್ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಈಗ. ಆಯ್ತು ಬಂದಾಗ ಈಗ ನೀವು ಈಗ ಎಮರ್ಜೆನ್ಸಿ ಇದೆ, ಇನ್ಸ್ಟೆಂಟ್ ಕಾಪಿ ಆಗಾದ ಅರ್ಜೆಂಟ್ ಆಗ್ತದ, ನೀವು ಪ್ರಸ್ತಾವ ಮಾಡಿದ್ದೀರಿ, ಅವ್ರು ರಿಪೋರ್ಟ್ ಅಲ್ಲಿ ತರಿಸಬೇಕು ವಿಚಾರ, ಆವಾಗ ಉತ್ತರ ಕೊಟ್ಟಾಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಇನ್ನೊಂದು ವಿಚಾರಗಳು ಕೊಡಗೆಲ್ಲ ಅವಕಾಶ ಇದೆ. ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಬಹಳಷ್ಟು ಮಾತಾಡ್ಲಿಕ್ಕಿದೆ, ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡ್ಲಿಕ್ಕಿದೆ. ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಿಗೆ ಕೂಡ ಅವರಿಗೆ ವಿಷಯ ಇನ್ನು ಅಲ್ಲಿಗೆ ವಿಷಯ ಗೊತ್ತಿಲ್ಲದವ್ರು ಕೂಡ ಎದ್ದು ನಿಂತು ಮಾತಾಡ್ಲಿಕ್ಕೆ ಕೂಡ ಬಹಳಷ್ಟು ವಿಚಾರಗಳಿದೆ ಹೇಳಲಿಕ್ಕೆ ಹೇಳಿ. ಆದ ಕಾರಣ ಇದಕ್ಕೆ ಒಂದು ಆ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಿ. ಈಗ ನೀವು ಈ ಮುಂದುವರಿಸಿಕೊಂಡು ಹೋಗಲಿ ಅವಕಾಶ ಮಾಡಿಕೊಡ್ತಾ ಕಾರ್ಯದರ್ಶಿ ಹೊರಸಲ್ಲಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಷ್ಟ್ರಪತಿಯವರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕವನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ಬಿಲ್ಗಳು ಮಂಡಿಸುವುದು ಸರ್ 60 ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ದೇವೆ. ಗೊಬ್ಬರದ ಅಭಾವದ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ. ದಯವಿಟ್ಟು ತಗೊಳ್ಬೇಕು. ನಿಮಿಷ ಆಗ್ಲಿ ಸರ್.